ತುಂಬಾ ಜನಕ್ಕೆ ಆಶ್ಚರ್ಯ ಆಗಿರುತ್ತೆ 25,000 ರೂಪಾಯಿ ಸಂಬಳ 3 ಕೋಟಿ ಆಸ್ತಿ ಇದು ಹೇಗೆ ಸಾಧ್ಯ ಅಂತ. ಹೇಗೆ ಸಾಧ್ಯ? ರಾತ್ರೋರಾತ್ರಿ ಶ್ರೀಮಂತರು ಯಾರೂ ಆಗಿಲ್ಲ, ಆದವ್ರು ಯಾರು ಉಳಿದಿಲ್ಲ. ಈ ಆರ್ಥಿಕ ಪ್ರಗತಿ ಅಥವಾ ಶ್ರೀಮಂತಿಕೆ ಅನ್ನೋದು ಇಟ್ಸ್ ಅ ಪ್ರಾಸೆಸ್. ಯಾರ್ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೋ ಅವ್ರ್ಯಾರು ತೋರಿಕೆ ಶ್ರೀಮಂತಿಕೆ ಮಾಡಕ್ ಹೋಗಲ್ಲ, ನಿಜವಾಗ್ಲೂ ಶ್ರೀಮಂತರಾಗಿರ್ತಾರೆ. ಪಾನಿಪುರಿಯನ್ನ ಮಾರಾಟ ಮಾಡಿ ಅವರು ಬೆಂಗಳೂರಿನಲ್ಲಿ ಡೂಪ್ಲೆಕ್ಸ್ ಹೌಸ್ ಕಟ್ಟಿದ್ದಾರೆ. ಖಾಲಿ ಒಂದು ಸಣ್ಣ ಹೋಟೆಲ್ ಇಟ್ಕೊಂಡು ಒಳ್ಳೊಳ್ಳೆ ಸ್ಥಿತಿವಂತರಾದಂಥ ಉದಾಹರಣೆ ಹೇಳಿದ್ದಾರೆ. ಒಂದು ಬೇಕರಿ ಇಟ್ಕೊಂಡು ಸ್ಥಿತಿವಂತರಾದವರಿದ್ದಾರೆ. ಅದಷ್ಟೇ ಅಲ್ಲ, ನಾನು ಕಣ್ಣಾರೆ ಕಂಡಿರುವಂಥದ್ದು ಒಬ್ರು ಆಟೋ ಡ್ರೈವರು ಆಟೋವನ್ನು ಓಡಿಸಿ ಮಕ್ಕಳನ್ನ CA ಮಾಡಿದ್ದಾರೆ, ಒಂದು ಮನೆಯನ್ನ ಕಟ್ಟಿದ್ದಾರೆ. ನಾವು ಬಡವರಾಗಿ ಹುಟ್ಟಿದ್ರೆ ಅದು ನಮ್ಮ ತಪ್ಪಲ್ಲ, ಆದ್ರೆ ಬಡವರಾಗಿಯೇ ಈ ಲೋಕವನ್ನು ತ್ಯಜಿಸಿದ್ರೆ ಅದು ನಮ್ಮ ತಪ್ಪು. ಸಾಲ ಮಾಡಿ ಸಂಪತ್ತು ಸೃಷ್ಟಿ ಮಾಡಬೇಕೆ ಹೊರತು ತುಪ್ಪ ತಿನ್ನಕ್ಕೆ ಹೋಗ್ಬಾರ್ದು. ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ, ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಈಗ ನೋಡಿ, ತಮ್ಮನೇಲಲ್ಲಿ ನೀವು ಹೇಳ್ದಂಗೆ 25,000 ಸಂಬಳ 3 ಕೋಟಿ ಆಸ್ತಿ ಇದು ಹೇಗೆ ಸಾಧ್ಯ ಅಂತ ನಾವು ಕೇಳಿದ್ದೀವಿ. ಈ ವಿಡಿಯೋದಲ್ಲಿ ಅದಕ್ಕೆ ಖಂಡಿತವಾಗಿ ಉತ್ತರ ಕೊಡ್ತೀವಿ. ಆದ್ರೆ ನಾವು ಏನ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. 25,000 ರೂಪಾಯಿ ಸಂಬಳ ಇರುವಂಥವ್ರು ಕೋಟಿ ಗಳಿಸೋದಕ್ಕೆ ಸಾಧ್ಯ ಇದೆಯಾ? ಒಂದು ವೇಳೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ಹೇಗೆ? ಬಹುಶಃ ಈಗಾಗಲೇ ನಮ್ಮ ತಮ್ಮನೇಲಿ ನೋಡಿದ ನಿಮಗೆ ಆಶ್ಚರ್ಯ ಆಗಿರ್ಬೋದು. 25,000 ರೂಪಾಯಿ ಸಂಬಳ 3 ಕೋಟಿ ಆಸ್ತಿ ಇದು ಹೇಗೆ ಸಾಧ್ಯ ಅಂತ. ಎಸ್, ಅದನ್ನೇ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೇನೆ ಬಾಸ್ವಾಲಾ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವ್ರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ತುಂಬಾ ಜನಕ್ಕೆ ಆಶ್ಚರ್ಯ ಆಗಿರುತ್ತೆ, 25,000 ರೂಪಾಯಿ ಸಂಬಳ 3 ಕೋಟಿ ಆಸ್ತಿ ಇದು ಹೇಗೆ ಸಾಧ್ಯ ಅಂತ. ಹೇಗೆ ಸಾಧ್ಯ? ಈಗ ನೋಡಿ, ತಮ್ಮನೇಲಲ್ಲಿ ನೀವು ಹೇಳ್ದಂಗೆ 25,000 ಸಂಬಳ 3 ಕೋಟಿ ಆಸ್ತಿ ಇದು ಹೇಗೆ ಸಾಧ್ಯ ಅಂತ ನಾವು ಕೇಳಿದೀವಿ. ಈ ವಿಡಿಯೋದಲ್ಲಿ ಅದಕ್ಕೆ ಖಂಡಿತವಾಗಿ ಉತ್ತರ ಕೊಡ್ತೀವಿ. ಆದ್ರೆ ನಾವು ಏನ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಈ ಆರ್ಥಿಕ ಪ್ರಗತಿ ಅಥವಾ ಶ್ರೀಮಂತಿಕೆ ಅನ್ನೋದು ಇಟ್ಸ್ ಅ ಪ್ರಾಸೆಸ್. ಅದು ರಾತ್ರೋರಾತ್ರಿ ಆಗುವಂಥದ್ದಲ್ಲ. ಅದಕ್ಕೆ ಆ ಪ್ರಾಸೆಸ್ ಏನು ಅನ್ನೋದ್ರ ಬಗ್ಗೆ ನಾವು ಮೊದಲು ಮಾತಾಡ್ತಾ ಹೋಗ್ತೀವಿ. ನಂತರ ಅದನ್ನ ಹೇಗೆ ಅಟೈನ್ ಮಾಡ್ಬೋದು, 25,000 ರೂಪಾಯಿ ಸಂಬಳ ಇದ್ರೂ ಕೂಡ ಅನ್ನೋದನ್ನು ಹೇಳ್ತೀವಿ. ಮತ್ತೆ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಈಗ ಪ್ರತಿ ತಿಂಗಳ ಸಂಬಳ ಆದ ಮೊದಲನೇ ವಾರ ನಮ್ಗೆ ಹೆಂಗೆ ಅಂದ್ರೆ ರಾಜರ ತರ ಯೋಚನೆ ಮಾಡ್ತೀವಿ. ಬೇಕಾದ್ದೆಲ್ಲ ತಗೋತೀವಿ, ವೀಕೆಂಡಲ್ಲಿ ಪಾರ್ಟಿ ಮಾಡ್ತೀವಿ, ತಿರುಗಾಡ್ತೀವಿ. ಕೊನೆ 10 ದಿವಸ ಒಂದು ವಾರ ಬಂದ ತಕ್ಷಣ ನಮ್ಮ ಜೇಬು ಖಾಲಿ. ಇದು ಒಂದಷ್ಟು ಜನರ ಪರಿಸ್ಥಿತಿ. ಆದ್ರೆ ಇನ್ನೊಂದಷ್ಟು ಜನರನ್ನು ನೋಡಿ, ನೀವು ಅದೇ 25-30 ಸಾವಿರ ಸಂಬಳ ಇರುತ್ತೆ, ಆದ್ರೆ ಅವರು ಕೂಡಿಟ್ಟು ಕ್ರಮಬದ್ಧವಾಗಿ ಹೂಡಿಕೆ ಮಾಡಿ ಹನಿ ಹನಿಯನ್ನ ಗೂಡಿಸಿ ಹಣವನ್ನ ಬೆಳೆಸೋ ಪ್ರಕ್ರಿಯೆಯಲ್ಲಿ ಸಾಕ್ತಾರೆ. ಅವರು ಕ್ರಮೇಣ ಆರ್ಥಿಕವಾಗಿ ಪ್ರಗತಿಯಲ್ಲಿ ಹೋಗ್ತಾರೆ. ಕೊನೆಗೊಂದು ದಿವಸ ಅವರ ಬಳಿ ದೊಡ್ಡ ಸಂಪತ್ತು ಇರುತ್ತೆ, ದೊಡ್ಡ ಹಣವೂ ಇರುತ್ತೆ. ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ, ಇವರು ಪ್ರಾಸೆಸ್ ಅನ್ನ ಫಾಲೋ ಮಾಡ್ತಾರೆ, ಇನ್ನೊಂದಷ್ಟು ಜನ ಪ್ರಾಸೆಸ್ ಅನ್ನ ಫಾಲೋ ಮಾಡಲ್ಲ. ಈ ಹಣಕಾಸಿನ ಕ್ಷೇತ್ರದಲ್ಲಿ ಅಥವಾ ಆರ್ಥಿಕವಾಗಿ ದುಡ್ಡಿನ ವಿಷಯದಲ್ಲಿ ಪ್ರಗತಿಯನ್ನ ಕಾಣಬೇಕು ಅಂತ ಹೇಳಿದ್ರೆ ನಾವು ಒಂದು ಚೌಕಟ್ಟನ್ನು ಹಾಕೋಬೇಕು, ಒಂದು ರೋಡ್ ಮ್ಯಾಪ್ ಅನ್ನ ಹಾಕೋಬೇಕು, ನಾವು ಶಿಸ್ತುಬದ್ಧವಾಗಿ ನಡ್ಕೋಬೇಕು. ಅವಾಗ ನಾವು ಸಣ್ಣ ಸಣ್ಣ ಪ್ರಯತ್ನಗಳಿಂದ ಕೂಡ ತುಂಬಾ ದೊಡ್ಡ ಮೊತ್ತವನ್ನ ಪೇರಿಸಿ ಆರ್ಥಿಕವಾಗಿ ನಾವು ಸಬಲರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಶರತ್ ಅವರು, ಈಗಾಗಲೇ ನೀವು ಹೇಳಿದಂಗೆ ಸಿರಿವಂತಿಕೆಯತ್ತ ಸಾಗಬೇಕು ಅಂತ ಹೇಳಿದ್ರೆ ಹಂತಗಳಿದಾವೆ ಅಂತ. ಸುಮಾರು ಎಷ್ಟು ಹಂತಗಳಿದಾವೆ? ಅದರಲ್ಲಿ ಮೊದಲನೇ ಹಂತ ಯಾವುದು ಅಂತ? ಈಗ ನೋಡಿ ಶೇಷ, ಈ ವಿಡಿಯೋದಲ್ಲಿ ನಾವು ಈ ಆರ್ಥಿಕವಾಗಿ ನಾವು ಮುಂದೆ ಹೋಗಬೇಕು, ಹಣವಂತರಾಗಬೇಕು ಅನ್ನೋದಕ್ಕೆ 7 ಹಂತಗಳು ಅಥವಾ 7 ಸೂತ್ರಗಳನ್ನ ಹೇಳ್ತೀವಿ. ಮೊದಲನೇ ಸೂತ್ರ ಏನು ಅಂತ ಹೇಳಿದ್ರೆ, ನಿಮಗೆ ಎಷ್ಟು ಆದಾಯ ಬರ್ತಿದೆ, ಅದನ್ನ ನೀವು ಹೇಗೆ ಬಜೆಟಿಂಗ್ ಮಾಡ್ತಿದ್ದೀರಿ ಅಂತೇಳಿ. ಈಗ ನೋಡಿ, ನಮ್ಮ ದೇಶಕ್ಕೊಂದು ಬಜೆಟ್ ಇದೆ, ನಮ್ಮ ಕಂಪ್ನಿಗೊಂದು ಬಜೆಟ್ ಇದೆ. ನೀವು ಯಾವುದೋ ಅಂಗಡಿಗೆ ಹೋದ್ರೆ ಅವರ ಆನ್ಯುವಲ್ ಟರ್ನ್ ಓವರ್ ಎಷ್ಟು ಖರ್ಚು ವೆಚ್ಚ ಮಾಡಬೇಕು ಅನ್ನೋದಕ್ಕೆ ಅವ್ರ ಹತ್ರ ಒಂದು ಬಜೆಟ್ ಇದೆ. ಇಷ್ಟೆಲ್ಲ ಇದ್ಮೇಲೆ ನಮ್ಮ ಮನೆಗೆ ನಮಗೆ ಅಂತ ನಾವು ಒಂದು ಬಜೆಟಿಂಗ್ ಮಾಡ್ಕೊಳ್ದೇ ಇದ್ರೆ ಹೇಗೆ? ಮನೆಗೆ ಬಜೆಟಿಂಗ್ ಅಂದ್ರೆ ಏನು ಅಂತೇಳಿ ನೀವು ಕೇಳ್ಬೋದು. ಈಗ ನಾವು ಪ್ರತಿ ತಿಂಗಳು ಒಂದಿಷ್ಟು ದುಡಿತೀವಿ. ಬಂದ ದುಡಿಮೆಯಲ್ಲಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ನಮ್ಮ ಖರ್ಚಿಗೆ ತಕ್ಕಂಗೆ ಅಂದ್ರೆ ನಮ್ಮ ಆದಾಯಕ್ಕೆ ತಕ್ಕಂಗೆ ನಾವು ಎಷ್ಟು ಸಾಲ ಮಾಡಬೇಕು, ಯಾವ ಸಾಲನ ಮಾಡಬಾರ್ದು, ಈ ಒಂದು ಚೌಕಟ್ಟನ್ನು ಹಾಕೋದು ತುಂಬಾ ಇಂಪಾರ್ಟೆಂಟು. ಮತ್ತೆ ನಾವು ಉಳಿಸಿದ ಹಣವನ್ನ ಹೇಗೆ ಹೂಡಿಕೆ ಮಾಡಬೇಕು, ಮತ್ತೆ ಉಳಿತಾಯದ ಕ್ರಮ ಹೇಗಿರಬೇಕು ಅಂದ್ರೆ ಶೇಷ, ಆದಾಯ ಮೈನಸ್ ಉಳಿತಾಯ ಇಸ್ ಈಕ್ವಲ್ ಟು ಖರ್ಚು. ಅಂದ್ರೆ
ಫಸ್ಟ್ ಆದಾಯ ಬಂದ ತಕ್ಷಣ ಸೇವ್ ಮಾಡಬೇಕು, ನಂತರ ಸ್ಪೆಂಡ್ ಮಾಡಬೇಕು. ಜಗತ್ತಿನ ಅಗ್ರಮಾನ್ಯ ಶ್ರೀಮಂತರ ಪಟ್ಟಿಯಲ್ಲಿರುವಂತ ಬಿಲ್ ಗೇಟ್ಸ್ ಒಂದು ಮಾತನ್ನ ಹೇಳ್ತಾರೆ, ನಾವು ಬಡವರಾಗಿ ಹುಟ್ಟಿದ್ರೆ ಅದು ನಮ್ಮ ತಪ್ಪಲ್ಲ, ಆದ್ರೆ ಬಡವರಾಗಿಯೇ ಈ ಲೋಕವನ್ನು ತ್ಯಜಿಸಿದ್ರೆ ಅದು ನಮ್ಮ ತಪ್ಪು ಅಂತ ಹೇಳಿ. ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಕೆಲಸವನ್ನ ಮಾಡಿದ್ರೆ ಯಾರು ಬೇಕಾದ್ರೂ ಆರ್ಥಿಕವಾಗಿ ಸಬಲರಾಗ್ಬೋದು ಅನ್ನೋದಕ್ಕೆ ಇದು ತುಂಬಾ ಸೂಕ್ತವಾದ ಒಂದು ಮಾತು. ಅದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಈಗ ಮೊದಲನೇದೇನು, ಒಂದು ಬಜೆಟಿಂಗು. ಈಗ ಬಜೆಟಿಂಗ್ ಅಂದ ತಕ್ಷಣ 25,000 ನನಗೆ ಕೈಗೆ ಬರುತ್ತೆ. 25,000 ಬಂದ ತಕ್ಷಣ ಆ 25,000ದಲ್ಲಿ ನನ್ನ ತಿಂಗಳ ಖರ್ಚು ವೆಚ್ಚ ಎಷ್ಟು, ನನ್ನ ಪ್ರಯಾಣಕ್ಕೆ ಎಷ್ಟು ಖರ್ಚು ಮಾಡ್ತೀನಿ, ನನ್ನ ಊಟ ವಸತಿಗೆ ಏನು ಖರ್ಚು ಮಾಡ್ತೀನಿ, ನಾನು ವೀಕೆಂಡಲ್ಲಿ ಸಿನಿಮಾ ನೋಡಲಿಕ್ಕೆ ಅಥವಾ ಮಾಲ್ಗೆ ಹೋಗಿ ಏನೋ ಪರ್ಚೇಸ್ ಮಾಡಲಿಕ್ಕೆ ಎಷ್ಟು ಖರ್ಚು ಮಾಡ್ತೀನಿ, ಎಷ್ಟು ಹಣವನ್ನು ಉಳಿಸ್ತಾ ಇದ್ದೀನಿ, ಇದನ್ನ ಟ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡಬೇಕು. ಅಂದ್ರೆ ಬರೀ ಏನು ಮಾಡ್ತಿದ್ದೀನಿ ಅನ್ನೋದನ್ನ ಬರೆಯೋದಲ್ಲ, ಏನು ಮಾಡಬೇಕು ಅನ್ನೋದಕ್ಕೆ ನಾವು ರೋಡ್ ಮ್ಯಾಪ್ ಹಾಕೋಬೇಕು. ಫಿನಾನ್ಷಿಯಲ್ ರೋಡ್ ಮ್ಯಾಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈಗ ಆಯ್ತಪ್ಪ, ನಂಗೆ ಆದಾಯ ಬಂತು, ನಾನು ಹೆಂಗ್ ಬಜೆಟಿಂಗ್ ಮಾಡಲಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಸೂತ್ರ ಇದೆ. ಅದು 50-30-20 ರೂಲ್. 50 ಅಂತ ಹೇಳಿದ್ರೆ ನಿಮಗೆ ಬಂದ 100 ರೂಪಾಯಲ್ಲಿ 50 ರೂಪಾಯಿಯನ್ನ ನೀವು ಅಗತ್ಯ ವಸ್ತುಗಳ ಮೇಲೆ ಖರ್ಚು ಮಾಡಿ, ಅಗತ್ಯತೆಗಳ ಮೇಲೆ ಖರ್ಚು ಮಾಡಿ. ಅಂದ್ರೆ ಮನೆ ಬಾಡಿಗೆ ಇರ್ಬೋದು, ಆಹಾರ ಇರ್ಬೋದು, ಬಿಲ್ ಪೇಮೆಂಟ್ಸ್ ಇರ್ಬೋದು, ಮೊಬೈಲ್ ರೀಚಾರ್ಜ್ ಇರ್ಬೋದು, ಈ ರೀತಿಯ ವಿಷಯಗಳ ಮೇಲೆ ಖರ್ಚು ಮಾಡಿ. ಇನ್ನು 30% ಜೀವನ ಶೈಲಿ ಮೇಲೆ ಖರ್ಚು ಮಾಡಿ. ಅಂದ್ರೆ ಲೈಫ್ ಸ್ಟೈಲ್ ಮೇಲೆ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳ ಮೇಲೆ ಖರ್ಚು ಮಾಡಿ. ನನಗೆ ಒಂದು ಒಳ್ಳೆ ಬಟ್ಟೆ ತಗೋಬೇಕು, ಬ್ರ್ಯಾಂಡೆಡ್ ಬಟ್ಟೆ ಅಂತಿರುತ್ತೆ, ಒಂದು ಒಳ್ಳೆ ಬ್ರ್ಯಾಂಡೆಡ್ ಶೂ ತಗೋಬೇಕು ಅಂತಿರುತ್ತೆ, ಅಥವಾ ನಾನೊಂದು ಒಳ್ಳೆ ಮೊಬೈಲ್ ಹ್ಯಾಂಡ್ಸೆಟ್ ತಗೋಬೇಕು ಅಂತಿರುತ್ತೆ, ವೀಕೆಂಡಲ್ಲಿ ಹೋಗಿ ಸಿನಿಮಾ ನೋಡಬೇಕು ಅಂತಿರುತ್ತೆ, ಒಳ್ಳೆ ಊಟ ಮಾಡಬೇಕು ಪ್ರೀಮಿಯಂ ರೆಸ್ಟೋರೆಂಟಲ್ಲಿ ಅಂತಿರುತ್ತೆ. ಈ ರೀತಿಯ ವಿಷಯಗಳಿಗೆ ನಿಮ್ಮ 100 ರೂಪಾಯಿಯಲ್ಲಿ 30 ರೂಪಾಯಿನ ಖರ್ಚು ಮಾಡಿ. ಅಲ್ಲಿಗೆ 50% ಅಗತ್ಯಗಳಿಗೆ, 30% ಅಂದರೆ 30 ರೂಪಾಯಿ ಈ ಲಕ್ಸುರಿಗಳಿಗೆ, ಇನ್ನು 20 ರೂಪಾಯಿ, 100ರಲ್ಲಿ 20 ರೂಪಾಯಿಯನ್ನ ಕಡ್ಡಾಯವಾಗಿ ಉಳಿತಾಯ ಮಾಡಿ ಹೂಡಿಕೆ ಮಾಡಲೇಬೇಕು. ಈಗ ಯಾಕೆ 20 ಅಂತ ಹೇಳಿದ್ರೆ ಇದು ಆರಂಭಿಕ ಅಂತ. 25,000 ಇದ್ದಾಗ 20% ಉಳಿಸೋದು ಕೂಡ ಚಾಲೆಂಜಿಂಗ್ ಆಗುತ್ತೆ. ಆದ್ರೆ ಹಂತ ಹಂತವಾಗಿ ಆ 20% ಅನ್ನೋದನ್ನ, ಈಗ 25,000 ಸಂಬಳ ಇದೆ, ನಿಮ್ಮ ಸಂಬಳ 30 ಆಯ್ತು, 35 ಆಯ್ತು, 50,000 ಆಯ್ತು, 1 ಲಕ್ಷ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಉಳಿತಾಯದ ಒಂದು ಪ್ರಕ್ರಿಯೆ ಏನಿದೆ ಅಥವಾ ಉಳಿತಾಯದ ಮೊತ್ತ ಏನಿದೆ ಅದನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ನಮ್ಮ ಲೈಫ್ ಸ್ಟೈಲ್ ಅನ್ನ ಜಾಸ್ತಿ ಮಾಡ್ಕೋಬಾರ್ದು. ಹಂಗ ಮಾಡಿದ್ರೆ ನಾವು ಉಳಿತಾಯ ಮಾಡ್ಲಿಕ್ಕೆ ಆಗಲ್ಲ. ಲೈಫ್ ಸ್ಟೈಲ್ ಇನ್ಫ್ಲೇಷನ್ಗೆ ನಮ್ಮ ದುಡ್ಡೆಲ್ಲ ಖರ್ಚಾಗ್ತಿರುತ್ತೆ. ಅಂದ್ರೆ ಬಂದ್ ದುಡ್ಡನ್ನೆಲ್ಲ ನಾವು ಹೊಸ ಖರ್ಚಿನ ದಾರಿ ತೋರಿಸ್ತೀವಿ, ಮತ್ತೆ ಒಂದ್ ರೀತಿ ಶೋಕಿಗೆ ದುಡ್ಡು ಹೋಗ್ಬಿಡುತ್ತೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಸಂಬಳ 30,000 ರೂಪಾಯಿ ಅಂತ ಇಟ್ಕೊಳ್ಳೋಣ ಶೇಷ. 30,000 ರೂಪಾಯಿ ಇದ್ರೆ ಆತ ಬಜೆಟಿಂಗ್ ಅನ್ನ ಈ 50-30-20 ರೂಲ್ ಪ್ರಕಾರ ಹೇಗ್ ಮಾಡಬೇಕು ಅನ್ನೋ ಒಂದು ಉದಾಹರಣೆನ ಹೇಳೋಣ. 15,000 ರೂಪಾಯಿಯನ್ನ ಅಗತ್ಯ ವಸ್ತುಗಳ ಮೇಲೆ ಖರ್ಚು ಮಾಡಲಿ. ಅಂದ್ರೆ 50% ಆಫ್ ಇನ್ಕಮ್, 30,000ದಲ್ಲಿ 15,000 ರೂಪಾಯಿಯನ್ನ ಅಗತ್ಯ ವಸ್ತುಗಳ ಮೇಲೆ, ಬಾಡಿಗೆ, ಊಟ, ವಸತಿ, ಈ ರೀತಿಯ ಖರ್ಚುಗಳು, ಪೆಟ್ರೋಲು, ಮೊಬೈಲ್ ರೀಚಾರ್ಜು, ಈ ತರದ್ರ ಮೇಲೆ ಖರ್ಚು ಮಾಡಲಿ. ಇನ್ನು 30% ಅಂದ್ರೆ 9,000 ರೂಪಾಯಿನ ಹೊಸ ಮೊಬೈಲ್ ತಗೊಳ್ಳೋದಿರ್ಬೋದು, ಅಥವಾ ವೀಕೆಂಡ್ ಅಲ್ಲಿ ಸಿನಿಮಾ ನೋಡೋದಿರ್ಬೋದು, ಒಂದು ಹೊಸ ಬ್ರ್ಯಾಂಡೆಡ್ ಶೂ ಖರೀದಿ ಮಾಡೋದಿರ್ಬೋದು, ಈ ರೀತಿಯ ಆಸೆ ಆಕಾಂಕ್ಷೆಗಳಿಗೆ ಅದನ್ನ ಬಳಸ್ಕೊಳ್ಳಿ. ಇನ್ನು 20% 6,000 ರೂಪಾಯಿನ ಕಡ್ಡಾಯವಾಗಿ ಉಳಿತಾಯ ಮಾಡಿ ಹೂಡಿಕೆ ಮಾಡಿ. ತಿಂಗಳಿಗೆ 6,000 ರೂಪಾಯಿ ಉಳಿಸಿದ್ರು ಕೂಡ ವರ್ಷಕ್ಕೆ ಅದು 72,000 ರೂಪಾಯಿ ಆಗುತ್ತೆ. ನೋಡಿ, ನಾವು ತಗೊಂಡಿರೋದು ಇಲ್ಲಿ ಎಕ್ಸಾಂಪಲ್ ತುಂಬಾ ಕಡಿಮೆ. ಇನ್ನೂ ಪ್ರಯತ್ನ ಪಟ್ಟರೆ, ಸೈಡ್ ಹಸಲ್ ಮಾಡಿದ್ರೆ, ಈಗ ನಾನು ಉದ್ಯೋಗದ ಜೊತೆಗೆ ಇನ್ನೇನೋ ವಾರಾಂತ್ಯದಲ್ಲಿ ಇನ್ನೊಂದು ಅಡಿಷನಲ್ ಕೆಲಸ ಮಾಡ್ತೀನಿ, ಅಥವಾ ಬೆಳಗ್ಗೆ ಬೇಗ ಕೆಲಸ ಮುಗಿಸ್ ಬಂದು ನಾನು ಗಿಗ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ದುಡಿಲಿಕ್ಕೆ ಇನ್ನೂ ಅವಕಾಶಗಳಿರುತ್ತೆ. ಏನು ಬೇಕಪ್ಪ ಅಂತ ಹೇಳಿದ್ರೆ ಆ ಆರ್ಥಿಕ ಶಿಸ್ತಿರಬೇಕು. ಆರ್ಥಿಕ ಶಿಸ್ತಿದ್ರೆ ಸಣ್ಣ ಪ್ರಯತ್ನದಿಂದಲೂ, ನೋಡಿ ಬೆಂಗಳೂರಿನಲ್ಲಿ ನೋಡಿ, ನಾ ಇತ್ತೀಚೆಗೆ ಒಂದು ಸ್ಟೋರಿ ಕೇಳ್ತಿದ್ದೆ. ಪಾನಿಪುರಿಯನ್ನ ಮಾರಾಟ ಮಾಡಿ ಅವರು ಬೆಂಗಳೂರಿನಲ್ಲಿ ಡೂಪ್ಲೆಕ್ಸ್ ಹೌಸ್ ಕಟ್ಟಿದ್ದಾರೆ. ಇದು ನಾವೇ ಪತ್ರಿಕೆಗಳಲ್ಲಿ ಓದಿದಂಥ ಸುದ್ದಿ. ಇದನ್ನ ನಾವು ಆ ಸುದ್ದಿಯನ್ನು ಕೂಡ ನಾವು ನಮ್ಮ ಈ ವಿಡಿಯೋದಲ್ಲಿ ತೋರಿಸ್ಬೋದು. ಅದಷ್ಟೇ ಅಲ್ಲ, ನಾನು ಕಣ್ಣಾರೆ ಕಂಡಿರುವಂಥದ್ದು, ಒಬ್ರು ಆಟೋ ಡ್ರೈವರು ಆಟೋವನ್ನು ಓಡಿಸಿ ಮಕ್ಕಳನ್ನ CA ಮಾಡಿದ್ದಾರೆ, ಒಂದು ಮನೆಯನ್ನ ಕಟ್ಟಿದ್ದಾರೆ. ಯಾಕಿದ್ ಸಾಧ್ಯ ಆಯ್ತು ಅಂದ್ರೆ, ನೋಡಿ, ಆಟೋ ಓಡಿಸಿದ್ರೆ ಏನು ಸಾಧ್ಯ, ನಾವು ಆಸ್ತಿ ಮಾಡೋಕ್ಕಾಗಲ್ಲ, ಕ್ಯಾಬ್ ಓಡಿಸಿ ಆಸ್ತಿ ಮಾಡೋಕ್ಕಾಗಲ್ಲ, ನಾನೆಲ್ಲೋ ಒಂದು ಕಡೆ ಕೆಲಸ ಮಾಡಿ ಆಸ್ತಿ ಮಾಡೋಕ್ಕಾಗಲ್ಲ ಅಂದ್ರೆ ಆಗುತ್ತೆ. ಆದರೆ ಪ್ರಯತ್ನ ಬೇಕು, ಆರ್ಥಿಕವಾದ ಶಿಸ್ತು ಬೇಕು. ಇವೆಲ್ಲವನ್ನು ನಾವು ಕಣ್ಣಾರೆ ನೋಡಿದೀವಿ. ಬೆಂಗಳೂರಲ್ಲಿ ನಿಮ್ಗೆ ಎಷ್ಟೋ ಜನ ಸಿಗ್ತಾರೆ, ಖಾಲಿ ಒಂದು ಸಣ್ಣ
ಹೋಟೆಲ್ ಇಟ್ಕೊಂಡು, ಸಣ್ಣ ದರ್ಶಿನಿ ಇಟ್ಕೊಂಡು ಒಳ್ಳೊಳ್ಳೆ ಸ್ಥಿತಿವಂತರಾದಂಥ ಉದಾಹರಣೆಗಳಿದೆ. ಒಂದು ಬೇಕರಿ ಇಟ್ಕೊಂಡು ಸ್ಥಿತಿವಂತರಾದವರಿದ್ದಾರೆ, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ಸ್ಥಿತಿವಂತರಾದವರಿದ್ದಾರೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಕನ್ಸಿಸ್ಟೆನ್ಸಿ ಮತ್ತೆ ಅವರ ಬಿಸ್ನೆಸ್ ಮೇಲೆ ಪರಿಶ್ರಮ ಮತ್ತೆ ಬಿಸ್ನೆಸ್ ಮೇಲೆ ವಿಶ್ವಾಸ, ಅವ್ರು ಮಾಡೋ ಕೆಲಸದ ಮೇಲೆ ಶ್ರದ್ಧೆ. ಅಂದ್ರೆ ಕಾಯಕವೇ ಕೈಲಾಸ ಅಂತ ಯಾರು ನಂಬ್ತಾರೆ ಅವರಿಗೆ ಸಣ್ಣ ದುಡಿಮೆಯಿಂದಲೂ ದೊಡ್ಡ ಗಳಿಕೆಯನ್ನ ಹಂತ ಹಂತವಾಗಿ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಶಿಸ್ತಿಲ್ದೇ ಇದ್ರೆ ಅದು ಸಾಧ್ಯ ಆಗೋದೇ ಇಲ್ಲ. ಎಸ್, 2 ಹಂತಗಳಾಯ್ತು. ಇನ್ನು 3ನೇ ಹಂತ ಯಾವುದು? 3ನೇ ಹಂತ ಏನು ಅಂತ ಹೇಳಿದ್ರೆ, 3ನೇ ಹಂತ ಹೇಳೋಕ್ಕೂ ಮುಂಚೆ ನಾನು ಆಗ್ಲೇ ಹೇಳಿದ್ನಲ್ಲ, ಈ 3 ಕೋಟಿ ಆಸ್ತಿ, 25,000 ಸಂಬಳ, ಅದನ್ನ ಹೇಗೆ ಅನ್ನೋದನ್ನ ಹೇಳ್ತೀವಿ. ಇದೇನಪ್ಪ ಅದನ್ನ ಹೇಳ್ಬಿಟ್ಟು ಬೇರೆ ಏನೇನೋ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ, ಅದನ್ನ ಮುಂದಿನ ಹಂತದಲ್ಲಿ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಈ ವಿಷಯಗಳನ್ನ ಹೇಳದೆ ಅದನ್ನ ಹೇಳಿದ್ರೆ ನಿಮ್ಗೆ ಅದು ತಲೆಗೆ ಹೋಗಲ್ಲ. ಹಾಗಾಗಿ ನಾನು ಈಗ ಹೇಳೋ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಫಂಡ್. ಆಪತ್ ಕಾಲಕ್ಕೆ ನೀವು ಯಾರ ಹತ್ರನೋ ಹೋಗಿ ಕೈ ಚಾಚಬೇಡಿ, ಪರ್ಸನಲ್ ಲೋನ್ ಮಾಡಿ ಹೆಚ್ಚಿನ ಬಡ್ಡಿ ಕಟ್ಟಬೇಡಿ. ಆಪತ್ ಕಾಲಕ್ಕೆ ಅಂತ ಹೇಳಿ ನಿಮ್ಮ 3 ರಿಂದ 6 ತಿಂಗಳ ವೆಚ್ಚವನ್ನ ಒಂದು ಎಮರ್ಜೆನ್ಸಿ ಫಂಡ್ ನಲ್ಲಿ ಇಡಿ. ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು? ಆಪತ್ ಕಾಲಕ್ಕೆ ಆ ದುಡ್ಡು ನಿಮಗೆ ಉಪಯೋಗಕ್ಕೆ ಬರಬೇಕು. ಅಲ್ಲಿ ಎಲ್ಲಿಡಬೇಕು ದುಡ್ಡು ಅಂದ್ರೆ, ನೀವೊಂದು ಫಿಕ್ಸೆಡ್ ಡೆಪಾಸಿಟ್ ಮಾಡ್ಬೋದು, ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡ್ಬೋದು, ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಇಡ್ಬೋದು. ಈ ರೀತಿಯ ಜಾಗಗಳಲ್ಲಿ ನೀವು ಇಟ್ಟರೆ ನಿಮಗೆ ಬೇಕಾದಾಗ ಆ ದುಡ್ಡು ವಾಪಸ್ ಸಿಗುತ್ತೆ. ಅಥವಾ ನಾನು ಹೇಳಿದ್ನಲ್ಲ, ಓವರ್ ನೈಟ್ ಫಂಡ್ಸ್ ಅಂತೆಲ್ಲ ಇರುತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ, ಆ ರೀತಿಯ ಹೂಡಿಕೆಗಳನ್ನು ಮಾಡ್ಬೋದು. ಎಮರ್ಜೆನ್ಸಿ ಫಂಡ್ ಅನ್ನ ಯಾಕೆ ಇಟ್ಕೋಬೇಕು ಅಂತ ಹೇಳಿದ್ರೆ, ಈಗ ಹೂಡಿಕೆ ಮಾಡಿರ್ತೀವಿ, ಪ್ರತಿ ತಿಂಗಳು 10,000ನೋ 15,000ನೋ ಹೂಡಿಕೆ ಮಾಡ್ತಿರ್ತೀವಿ. ಏನೋ ಎಮರ್ಜೆನ್ಸಿ ಬರುತ್ತೆ, ಆಗೇನ್ ಮಾಡ್ತೀವಿ, ನಮ್ಮ ಹತ್ರ ಅಡಿಷನಲ್ ಕಾರ್ಪಸ್ ಇಲ್ಲದೇ ಇದ್ರೆ ಆ ಹೂಡಿಕೆ ಮಾಡಿರೋದನ್ನ ಬಿಡಿಸ್ಕೊಂಡು ಬರಕ್ ಹೋಗ್ತೀವಿ. ಈಗ ಲೈವ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸ್ಟಾಕ್ ಮಾರ್ಕೆಟ್ ಕುಸ್ತಿದೆ, ಮ್ಯೂಚುವಲ್ ಫಂಡ್ ಹೂಡಿಕೆಗಳು, ಈಕ್ವಿಟಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಕುಸ್ತಿವೆ. ಯಾಕೆ ಅಂತ ಹೇಳಿದ್ರೆ, ಈಗ ಯುದ್ಧದ ಕಾರಣಕ್ಕೆ ಮಾರ್ಕೆಟ್ ಕುಸ್ತಿದೆ. ಈಗ ಎಲ್ಲ ನೆಗೆಟಿವ್ ಅಲ್ಲಿ ಇರುತ್ತೆ. ಈಗ ನಿಮ್ಗೆ ದುಡ್ಡು ಬೇಕು ಅಂತೇಳಿ ಹೋಗಿ ತೆಗೆಯೋಕೋದ್ರೆ ನಿಮಗೆ ಲಾಸ್ ಜಾಸ್ತಿ ಆಗುತ್ತೆ. ಸೊ ಆ ಕಾರಣಕ್ಕೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು. ಈಗ ಉದಾಹರಣೆಗೆ ನಿಮ್ಮ ತಿಂಗಳ ಖರ್ಚು 50,000 ರೂಪಾಯಿ ಅಂತ ಇಟ್ಕೊಂಡ್ರೆ 6 ತಿಂಗಳು 50 × 6 ಅಂತ ಹೇಳಿದ್ರೆ 3 ಲಕ್ಷ ರೂಪಾಯಿ ಆದ್ರೂ ನಿಮ್ಮ ಎಮರ್ಜೆನ್ಸಿ ಫಂಡ್ ನಲ್ಲಿ ಇರಬೇಕು. ಈಗೇನೋ ಕೆಲಸ ಹೋಯ್ತು, ಸಡನ್ ಆಗಿ ಅನಾರೋಗ್ಯ ಆಯಿತು, ಈ ರೀತಿಯ ಸಂದರ್ಭಗಳಿಗೆ ನೀವು ಹೂಡಿಕೆಗಳನ್ನ ಬಲಿ ಕೊಡಬೇಕಾದಂಥ ಸಂದರ್ಭ ಬರಲ್ಲ. ನೀವು ಮತ್ತೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಿಮ್ಗೊಂದು ಬ್ರೀದಿಂಗ್ ಸ್ಪೇಸ್ ಕೂಡ ಸಿಗುತ್ತೆ. ಅಯ್ಯೋ ಹಿಂಗೇನೋ ಆಗೋಯ್ತು ಅಂತ ಆತಂಕಕ್ಕೆ ಸಿಲುಕಿ ಈಗ ಲೋನ್ ಕಟ್ಟಕ್ಕೆ ಸಮಸ್ಯೆ ಆಗೋದು, ಇನ್ಯಾರ ಹತ್ರನೋ ಕೈ ಚಾಚೋದು, ಬಡ್ಡಿ ಕೊಟ್ಟು ದುಡ್ಡು ತರೋದು, ಇಂಥದ್ದೆಲ್ಲ ತಪ್ಪುತ್ತೆ. ಎಸ್, ಎಮರ್ಜೆನ್ಸಿ ಫಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಇನ್ನು 4ನೇ ಹಂತ ನೋಡಿ. ಈಗ ನಾವು ಮೊದಲೇನ್ ಮಾಡಿದ್ವಿ, ಆದಾಯ ಗಳಿಸಿದ್ವಿ. ಆದಾಯ ಬಂದ ತಕ್ಷಣ ಬಜೆಟಿಂಗ್ ಮಾಡಿದ್ವಿ. ಬಜೆಟಿಂಗ್ ಅಂದ್ರೆ ಏನು? ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅಷ್ಟೇ ಅಲ್ಲ, ಎಷ್ಟು ಉಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಎಷ್ಟು ಉಳಿಸ್ಬೇಕು ಅಂತ ತೀರ್ಮಾನ ಮಾಡಿದ ನಂತರ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಫಂಡ್ ಹೂಡಿಕೆ ಮಾಡಕ್ ಮುಂಚೆ ಎಮರ್ಜೆನ್ಸಿ ಫಂಡ್ ಇರಬೇಕು ಅನಿಶ್ಚಿತತೆಗಳಿಗೆ ಅಂತ ಹೇಳಿ. ಹಾಗಾದ್ರೆ ಅಲ್ಲಿಗೆ ಮುಗಿತಾ ಅಂತ ಹೇಳಿದ್ರೆ ಇಲ್ಲ, ನೀವು ಅನಿಶ್ಚಿತ ಸಂದರ್ಭಗಳಿಗೆ ಸಜ್ಜಾಗಿರಬೇಕು. ಈಗ ನೋಡಿ, ಅನಾರೋಗ್ಯ ಆಗ್ಬೋದು, ಅಥವಾ ಯಾವುದೋ ಕುಟುಂಬದ ವ್ಯಕ್ತಿ ಆತನ ಜೀವಕ್ಕೆ ತೊಂದರೆ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಆ ಕುಟುಂಬ ದಿಕ್ಕುಪಾಲಾಗತ್ತೆ. ನೋಡಿ, ತುಂಬ ಜನ ಏನು ಅನ್ಕೊಂಡಿರ್ತಾರೆ, ನಾನು ಚಿರಂಜೀವಿ, ನಂಗೆ ಏನಾಗಲ್ಲ ಬಿಡು, ಕಲ್ಲು ಬಂಡೆ ಥರ ಇದ್ದೀನಿ, ಏನಾಗುತ್ತೆ, ದೇವ್ರಿದ್ದಾನೆ. ಈ ರೀತಿಯ ಅತಿಯಾದ ವಿಶ್ವಾಸವನ್ನ ಇಟ್ಕೊಂಡಿರ್ತಾರೆ. ಖಂಡಿತವಾಗಿಯೂ ದೇವ್ರ ಮೇಲೆ ವಿಶ್ವಾಸ ಇಡಬೇಕು, ಆದರೆ ನಿಮ್ಮ ಸುರಕ್ಷತೆಯನ್ನು ನೀವು ಮಾಡ್ಕೋಬೇಕು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ದುಡ್ದಿದ್ದ ದುಡ್ಡನ್ನೆಲ್ಲ ನೀವು ಉಳಿಸಿರ್ತೀರಿ ಕಷ್ಟಪಟ್ಟು. ಉಳಿಸಿದ ದುಡ್ಡನ್ನ ಏನೋ ಅನಾರೋಗ್ಯ ಆದಾಗ ಆಸ್ಪತ್ರೆಗೆ ತಗೊಂಡೋಗಿ ಹಾಕಿದ್ರೆ ಉಳಿತಾಯನೂ ಹೋಯ್ತು, ಹೂಡಿಕೆನೂ ಹೋಯ್ತು. ಅದ್ರ ಬದಲು ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ಅದು ನಿಮಗೆ ಸಂಕಷ್ಟ ಕಾಲದಲ್ಲಿ ನೆರವಿಗೆ ಬರುತ್ತೆ. ನೀವು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ತಗೊಂಡು ಹೋದ್ರೆ ನೀವು ಖರ್ಚಿಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಬರ್ಬೋದು. ಒಂದು ಸಣ್ಣ ಚಿಕಿತ್ಸೆಗೂ ಕೂಡ ಇವತ್ತು 3 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಷ್ಟೆಲ್ಲ ಖರ್ಚಾಗಬಾರ್ದು, ದುಡ್ಡು ಉಳಿಬೇಕು, ಉಳಿತಾಯ ಹೂಡಿಕೆ ನಿರರ್ಗಳವಾಗಿ ಸಾಗಬೇಕು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಈಗ ಹೆಲ್ತ್ ಇನ್ಶೂರೆನ್ಸ್ ಆಯಿತು. ಈಗ ಕುಟುಂಬಕ್ಕೆ ನೀವು ಆಧಾರವಾಗಿ ನಿಂತಿರ್ತೀರಿ. ಒಬ್ಬ ವ್ಯಕ್ತಿ, ಮನೆ ಯಜಮಾನ ಅಥವಾ ಯಜಮಾನಿ ಆಧಾರವಾಗಿ ನಿಂತಿರ್ತಾರೆ, ತುಂಬ ಕಷ್ಟಪಟ್ಟು ದುಡಿತಿರ್ತಾರೆ. ತಿಂಗಳಿಗೆ 50,000ನೋ 75,000ನೋ 1 ಲಕ್ಷ ರೂಪಾಯಿನೋ ತಂದು ಕೊಡ್ತಿರ್ತಾರೆ. ಅವರ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಆ ಕುಟುಂಬಕ್ಕೆ ಆದಾಯ ಕೊಡೋರು ಯಾರು? ಅವ್ರ ಮಕ್ಕಳನ್ನು ಓದಿಸೋರು ಯಾರು? ಅವರ ಸಂಕಷ್ಟಗಳನ್ನು ಕೇಳೋರು ಯಾರು? ಅವ್ರು ಮಾಡಿರೋ ಸಾಲ ತೀರ್ಸೋರು ಯಾರು? ಅವ್ರ ಕುಟುಂಬಕ್ಕೆ ದಿಕ್ಕು ಯಾರು? ಈ ಪ್ರಶ್ನೆಗಳಿಗೆ ಉತ್ತರನೇ ಟರ್ಮ್ ಲೈಫ್ ಇನ್ಶೂರೆನ್ಸ್. ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ,
ವ್ಯಕ್ತಿಯ ಆದಾಯಕ್ಕೆ ತಕ್ಕಂತೆ ಮತ್ತೆ ಆತ ಏನು ಕೆಲಸ ಮಾಡ್ತಿದ್ದಾರೆ ಅದೆಲ್ಲವನ್ನ ಗಣನೆಗೆ ತೆಗೆದುಕೊಂಡು 50 ಲಕ್ಷ, 1 ಕೋಟಿ, 1.5 ಕೋಟಿ, 2 ಕೋಟಿ, 3 ಕೋಟಿ ಹೀಗೆ ಅವರ ಆದಾಯಕ್ಕೆ ತಕ್ಕಂತೆ ಇನ್ಶೂರೆನ್ಸ್ ಕಂಪನಿಗಳು ಕವರೇಜ್ ಅನ್ನು ಕೊಡ್ತವೆ. ಅದಕ್ಕೆ ಪ್ರೀಮಿಯಂ ಅನ್ನ ಸೇರಿಸ್ಕೊತವೆ, ಅಂದ್ರೆ ಪ್ರೀಮಿಯಂ ಅನ್ನ ಪಡ್ಕೋತವೆ. ತಿಂಗಳಿಗೆ 500 ರೂಪಾಯಿಯಿಂದ ಪ್ರೀಮಿಯಂ ಶುರು ಆಗುತ್ತೆ. ಆದರೆ ನೀವು ಎಷ್ಟು ಕವರೇಜ್ ತಗೋತೀರಿ ಅನ್ನೋದ್ರ ಮೇಲೆ ಆ ಪ್ರೀಮಿಯಂನಲ್ಲಿ ವ್ಯತ್ಯಾಸಗಳಾಗ್ತವೆ. ಇಂಥ ಒಂದು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡಿದ್ದಾಗ ಏನು ಕವರೇಜ್ ತಗೊಂಡಿರ್ತಾರಲ್ಲ, 50 ಲಕ್ಷನೋ 1 ಕೋಟಿನೋ, ಏನಾದರೂ ಕವರೇಜ್ ಪಡೆದಿರೋ ವ್ಯಕ್ತಿಗೆ ಸಮಸ್ಯೆ ಆದರೆ ಆ ಮೊತ್ತವನ್ನು ಆ ಕುಟುಂಬದವರಿಗೆ ಕೊಡ್ತಾರೆ. ಒಂದು ಕುಟುಂಬದಲ್ಲಿ ಎಮೋಷನಲ್ ಲಾಸ್ ಮತ್ತು ಫಿನಾನ್ಷಿಯಲ್ ಲಾಸ್ ಆಗುತ್ತೆ. ಎಮೋಷನಲ್ ಲಾಸ್ಗೆ ಯಾವುದೇ ರೀಪ್ಲೇಸ್ಮೆಂಟ್ ಇಲ್ಲ, ಆದರೆ ಫಿನಾನ್ಷಿಯಲ್ ಲಾಸ್ಗೆ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಆಪ್ತ ಮಿತ್ರನಂತೆ ಕೆಲಸ ಮಾಡುತ್ತೆ. ನಿಮಗೆ ಸಂಕಷ್ಟ ಕಾಲದಲ್ಲಿ ಹಣಕಾಸಿನ ನೆರವನ್ನು ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಕುಟುಂಬಕ್ಕೆ ಕೊಡುತ್ತೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸನ್ನು ದಯವಿಟ್ಟು ಕಡೆಗಣಿಸಬೇಡಿ. ಇದು ಅಗತ್ಯ, ತುಂಬ ಅಗತ್ಯ. ಎಸ್, ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಸಿರಿವಂತಿಕೆಯತ್ತ ನಾವು ಸಾಗಬೇಕಾದ್ರೆ ಅಂತ ಹೇಳುವಂಥದ್ದನ್ನು ಕೂಡ ತಿಳಿಸ್ಕೊಟ್ರಿ. ಇನ್ನು 5ನೇ ಹಂತ ಯಾವುದು ಅಂತ? 5ನೇ ಹಂತ ಏನಪ್ಪ ಅಂತ ಹೇಳಿದ್ರೆ, ಈ ಎಲ್ಲ ಸುರಕ್ಷತೆಗಳನ್ನು ಮಾಡ್ಕೊಂಡಿದ್ರಿ. ತುಂಬ ಜನ ಎಡುವುದಿಲ್ಲಪ್ಪ ಅಂತ ಹೇಳಿದ್ರೆ, ಮುಂದಿನ ತಿಂಗಳು ಸಂಬಳ ಬರುತ್ತೆ, EMI ಕಟ್ಟಿದ್ರಾಯ್ತು ಅಂತ ಹೇಳಿ ಯಾವುದಕ್ಕೆ ಅಗತ್ಯ ಇಲ್ಲ, ಇದು ಯಾವುದನ್ನೂ ನೋಡದೆ ಸಾಲದ ಮೊರೆ ಹೋಗ್ತಾರೆ. ಸಾಲ ಅಂದ್ರೆ ಅದು ನಮ್ಮದಲ್ಲದ ದುಡ್ಡು ಅನ್ನೋದು ನಮ್ಮ ನೆನಪಲ್ಲಿ ಇರಬೇಕು. ಸಾಲ ಮಾಡಿ ಸಂಪತ್ತು ಸೃಷ್ಟಿ ಮಾಡಬೇಕೆ ಹೊರತು ತುಪ್ಪ ತಿನ್ನಕ್ಕೆ ಹೋಗಬಾರ್ದು. ಸಂಪತ್ತು ಸೃಷ್ಟಿ ಅಂದ್ರೆ ಏನು? ನೀವು ಒಳ್ಳೆ ಉದ್ದೇಶಗಳಿಗೆ, ಅಂದ್ರೆ ನಿಮ್ಮ ಮಕ್ಕಳಿಗೆ ಉನ್ನತ ಎಜುಕೇಷನ್ಗೆ ನೀವು ಸಾಲವನ್ನು ಮಾಡ್ಬೋದು. ಅಥವಾ ನೀವು ಒಂದು ಯೆಲ್ಲೋ ಬೋರ್ಡ್ ಕ್ಯಾಬನ್ನು ತಗೊಂಡು ಓಡಿಸ್ತೀನಿ, ಸಾಲ ಮಾಡಿ ತಗೋಬೋದು, ತಪ್ಪಿಲ್ಲ. ಒಂದು ಸಾಲ ಮಾಡಿ ಆಟೋ ತಗೊಂಡು ಆಟೋ ಓಡಿಸಿ ಅದರಿಂದ ಸಂಪಾದನೆ ಮಾಡ್ತೀನಿ, ತಪ್ಪಿಲ್ಲ. ನಾನೊಂದು ಅಂಗಡಿ ಹಾಕ್ಲಿಕ್ಕೆ, ಸಣ್ಣ ಬಿಸ್ನೆಸ್ ಮಾಡಲಿಕ್ಕೆ ಸಾಲ ಮಾಡ್ತೀನಿ, ತಪ್ಪಿಲ್ಲ. ಆದರೆ ಶೋಕಿಗೆ ಸಾಲ ಮಾಡ್ತೀನಿ, ಮದುವೆಗೆ ವಿಪರೀತ ಸಾಲ ಮಾಡಿ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ, ಫಾರಿನ್ ಟ್ರಿಪ್ ಹೋಗೋಕ್ಕೆ ಸಾಲ ಮಾಡ್ತೀನಿ, ನನಗೆ ಸುಮ್ಮನೆ ಏನೋ ತಗೋಬೇಕು ಅನಿಸ್ತು ಸಾಲ ಮಾಡಿ ಐಫೋನ್ ತಗೋತೀನಿ, ಇವೆಲ್ಲ ಮೂರ್ಖತನ ಆಗುತ್ತೆ. ಇಷ್ಟೇ ಅಲ್ಲ, ನನ್ನ ಹತ್ರ ತುಂಬ ಆದಾಯ ಏನಿಲ್ಲ, ಬರೋ ಸಂಬಳದಲ್ಲೇ ನಾನು ಸಾಲ ಮಾಡಿಕೊಂಡು ತುಂಬ ದೊಡ್ಡ ಕಾರ್ ತಗೊಂಡ್ಬಿಡ್ತೀನಿ. ಈ ರೀತಿ ಫಿನಾನ್ಷಿಯಲ್ ಡಿಸಿಷನ್ಸನ್ನು ಮಾಡಿದರೆ ನಾವು ಸಾಲದ ಶೂಲಕ್ಕೆ ಸಿಲುಕ್ತೀವಿ. ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ, ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂಥೇಳಿ. ಅಂದರೆ ಸಾಲ ತಗೊಳ್ಳುವಾಗ ಚೆನ್ನಾಗಿರುತ್ತೆ, ತೀರಿಸುವಾಗ ಕಷ್ಟ ಆಗುತ್ತೆ. ಹಾಗಾಗಿ ವಿವೇಚನೆ ಮಾಡಿ ಸಾಲ ತಗೊಳ್ಳಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಹಾಸಿಗೆಯಿಂದ ಆಚೆ ಕಾಲು ಚಾಚಬೇಕು ಅಂತ ಹೇಳಿದ್ರೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿ, ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಳಿ ಅಂತೇಳಿ ಯಾವಾಗಲೂ ಹೇಳ್ತಾರೆ. ಹಾಗಾದರೆ ಆದಾಯಕ್ಕೆ ತಕ್ಕಂತೆ ಎಷ್ಟು ಸಾಲ ಮಾಡಬೇಕು ಅಂತ ಹೇಳಿದ್ರೆ, 100 ರೂಪಾಯಿ ನನ್ನ ಆದಾಯ ಇದ್ದರೆ ನಾನು ಸಾಲದ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳಿದ್ರೆ 30 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ 30 ರೂಪಾಯಿಗಿಂತ ನಾನು ಜಾಸ್ತಿ ಸಾಲ ಮಾಡಿದ್ರೆ ನನ್ನ ಆದಾಯ 100 ರೂಪಾಯಿ ಇದ್ದಾಗ ಏನಾಗುತ್ತೆ, ನನ್ನ ಉಳಿತಾಯ, ಹೂಡಿಕೆ, ರಿಟೈರ್ಮೆಂಟ್ ಪ್ಲಾನಿಂಗು ಎಲ್ಲದಕ್ಕೂ ಹೊಡೆತ ಬೀಳುತ್ತೆ. ಎಮರ್ಜೆನ್ಸಿಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸಾಲ ಯಾವುದಕ್ಕೆ ತಗೋಬೇಕು? ಒಳ್ಳೆ ಉದ್ದೇಶಕ್ಕೆ ತಗೋಬೇಕು. ಕೆಟ್ಟ ಉದ್ದೇಶಗಳಿಗೆ, ಶೋಕಿಗೆ ಸಾಲ ತಗೋಬಾರ್ದು. ಸಾಲ ತೆಗೆದುಕೊಳ್ಳುವಾಗ 100 ರೂಪಾಯಿ ನನ್ನ ಆದಾಯ ಇದ್ದರೆ 30 ರೂಪಾಯಿ ಮಾತ್ರ ಸಾಲ ತಗೋಬೇಕು. ಉದಾಹರಣೆಗೆ 10,000 ರೂಪಾಯಿ ನನ್ನ ಆದಾಯ ಇದ್ದರೆ 3,000 ರೂಪಾಯಿ ನಾನು ಸಾಲ ತಗೋಬೋದು. ಅಥವಾ 1 ಲಕ್ಷ ರೂಪಾಯಿ ನನ್ನ ಮಂತ್ಲಿ ಸ್ಯಾಲ್ರಿ ಇದೆ ಅಂತ ಹೇಳಿದ್ರೆ ನನ್ನ ಸಾಲದ EMI ಹೆಚ್ಚಂದ್ರೆ 30-35 ಸಾವಿರ ಮೀರಬಾರ್ದು. ಅದನ್ನು ನೋಡಿಕೊಂಡಾಗ ನಾವು ಆರ್ಥಿಕವಾಗಿ ಸಬಲರಾಗ್ತೀವಿ. ಈಗ ತುಂಬ ಚೆನ್ನಾಗಿ ಕೇಳ್ಬೋದು, ಈಗ ಆಲ್ರೆಡಿ ನಾವು ಸಾಲ ಮಾಡ್ಬಿಟ್ಟಿದ್ದೀವಿ, ಏನು ಮಾಡೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಹೆಚ್ಚು ಬಡ್ಡಿ ದರಕ್ಕೆ ಏನು ಸಾಲ ತೆಗೆದುಕೊಂಡಿದ್ರಿ ಅವನ್ನ ಬೇದಕ ತೀರಿಸಿ, ಈ ಕ್ರೆಡಿಟ್ ಕಾರ್ಡ್ ಸಾಲಗಳನ್ನು ತೀರಿಸಿ, ಕಡಿಮೆ ಬಡ್ಡಿ ಇರೋ ಸಾಲಗಳನ್ನು ಸ್ವಲ್ಪ ನಿಧಾನವಾಗಿ ಪ್ಲ್ಯಾನ್ ಮಾಡ್ಕೊಂಡು ತೀರಿಸಿ. ಏನಾಗುತ್ತೆ, ಈ ಸಾಲವನ್ನು ಸರಿಯಾಗಿ ನಿರ್ವಹಣೆ ಮಾಡದಿದ್ದಾಗ ದುಡ್ಡು ಹುಟ್ಟೋದಿಲ್ಲ. ಬ್ಯಾಂಕ್ಗಳು ನಿಮಗೆ ಸಾಲ ಕೊಡಲ್ಲ. ನೀವು ಯಾರು ನಂಬಿಕೆ ಇಟ್ಕೊಂಡು ನಿಮಗೆ ದುಡ್ಡು ಕೊಡ್ತಿದ್ರು ಅವರು ದುಡ್ಡು ಕೊಡಲ್ಲ. ದುಡ್ಡು ಹುಟ್ಟಬೇಕು ಅಂದರೆ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು, ಸಾಲವನ್ನು ನಿಯತ್ತಾಗಿ ಕಟ್ಟಬೇಕು, ಸಾಲವನ್ನು ಯೋಜಿತವಾಗಿ ವ್ಯವಸ್ಥಿತವಾಗಿ ಅಗತ್ಯದ ಉದ್ದೇಶಗಳಿಗೆ ಮಾತ್ರ ತಗೋಬೇಕು. ಈಗ ನೋಡಿ ಶೇಷ, ತುಂಬ ಜನರು ಶ್ರೀಮಂತರಾಗಿರಲ್ಲ, ಶ್ರೀಮಂತರ ಕಾಣಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಇವತ್ತಿನ ಬಹುತೇಕ ಜನ್ಸಿಗಳ ಆಲೋಚನೆ ಹೆಂಗಿದೆ ಅಂದರೆ, ಮೊದಲನೇ ಸಂಬಳದಲ್ಲಿ ಪಾರ್ಟಿ ಮಾಡಬೇಕು, 2ನೇ ಸಂಬಳದಲ್ಲಿ ಐಫೋನ್ ತಗೋಬೇಕು. ಇದು ಹೆಂಗಾಯಿತು ಅಂತ ಹೇಳಿದ್ರೆ, ಎಷ್ಟೋ ಸಂದರ್ಭದಲ್ಲಿ ವಾಸ್ತವಿಕವಾಗಿ ನಾನು ನೋಡಿದ್ದೀನಿ. ಯಾಕೆಂದರೆ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಹುಡುಗರ ಆಲೋಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಜೇಬಲ್ಲಿ ಅಥವಾ ಬ್ಯಾಂಕ್ ಅಕೌಂಟಲ್ಲಿ 500 ರೂಪಾಯಿ ಇರಲ್ಲ, ಆದರೆ 5,000 ರೂಪಾಯಿ ಪ್ಯಾಂಟ್ ಹಾಕ್ಕೊಂಡು ತಿರುಗಾಡ್ತೀವಿ. ವಾಸ್ತವ ಏನು ಅಂದರೆ, ನಾನು ಅದನ್ನು ತಗೋಬಾರ್ದು ಅಂತ ಹೇಳ್ತಿಲ್ಲ. ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿ, ನಿಮ್ಮ ದುಡಿಮೆಯನ್ನು ಹೆಚ್ಚಿಸ್ಕೊಳ್ಳಿ. ಡೋಂಟ್
ಲುಕ್ ರಿಚ್, ಬಿ ರಿಚ್. ಶ್ರೀಮಂತರ ಕಾಣೋದು ಇಂಪಾರ್ಟೆಂಟ್ ಅಲ್ಲ, ಶ್ರೀಮಂತಿಕೆ ನಿಜವಾಗ್ಲೂ ಇರೋದು ಇಂಪಾರ್ಟೆಂಟು. ನೀವು ನೋಡಿ, ಯಾರ್ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೋ ಅವ್ರು ಯಾರು ತೋರಿಕೆ ಶ್ರೀಮಂತಿಕೆ ಮಾಡಕ್ ಹೋಗಲ್ಲ, ನಿಜವಾಗ್ಲೂ ಶ್ರೀಮಂತರಾಗಿರ್ತಾರೆ. ಅದನ್ನ ನೆನ್ಪಿಟ್ಕೊಳ್ಳಿ. ನೀವು ಪಕ್ಕದ ಮನೆಯವರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಅಥವಾ ನಿಮ್ಮ ಯಾರೋ ಸರಿಸಮಾನರು ಯಾರು ಅಂತ ನೀವು ಭಾವಿಸ್ತೀರಿ ಅವ್ರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಸಾಲ ಮಾಡಿಕೊಂಡು ನೀವು ಶೋಕಿ ಮಾಡಕ್ ಹೋಗ್ಬೇಡಿ. ನೀವು ಮಾಡಿದ ಶೋಕಿಯ ಸಾಲವನ್ನ ನೀವೇ ತೀರಿಸ್ಬೇಕೆ ಹೊರತು ನಿಮ್ಮನ್ನು ಬಂದು ಏನಪ್ಪ ಇಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ, ಏನು ಇಷ್ಟು ಅದ್ದೂರಿಯಾಗಿ ಇದನ್ನ ತಗೊಂಡ, ಅಥವಾ ಇಷ್ಟು ಅದ್ದೂರಿಯಾಗಿ ಫಂಕ್ಷನ್ ಮಾಡ್ದ, ಅದ್ದೂರಿಯಾಗಿ ದೊಡ್ಡ ಕಾರ್ ತಗೊಂಡ ಅನ್ನೋರು ಯಾರು ನಿನ್ನ ಸಾಲವನ್ನ ತೀರ್ಸಲ್ಲ. ನಿಮ್ಮ ಸಾಲನ ನೀವೇ ತೀರಿಸ್ಬೇಕು. ಸೊ ಡೋಂಟ್ ಲುಕ್ ರಿಚ್, ರಿಯಲಿ ಬಿ ರಿಚ್. ಇದ್ರ ಕಡೆ ನೀವು ಗಮನವನ್ನು ಕೊಡಿ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆದಷ್ಟು ಸರಳವಾಗಿರಿ. ಮನೆ ಊಟ ಮಾಡಿ, ಹೊರಗಡೆ ವೆಚ್ಚಗಳನ್ನು ಕಡಿಮೆ ಮಾಡಿ. ಮತ್ತೆ ಏನಾಗುತ್ತೆ, ಎರಡು ರೀತಿಯ ಲಾಭ ಇದೆ. ನೀವು ಸರಳವಾಗಿದ್ದಾಗ ಅನಗತ್ಯ ಖರ್ಚುಗಳು ಆಟೋಮೆಟಿಕಲಿ ಅವಾಯ್ಡ್ ಆಗ್ತವೆ. ಅಂದ್ರೆ ಸರಳವಾಗಿರೋದು ಅಂತ ಏನು ಅಂತ ಹೇಳಿದ್ರೆ ಒಳ್ಳೆ ಆಹಾರ ತಿನ್ಬೇಡ, ಆ ಥರದ್ದಲ್ಲ. ಸರಳವಾಗಿರೋದು ಅಂದ್ರೆ 20 ಜೊತೆ ಶೂ ಇಟ್ಕೋಬೇಡಿ, 40 ಜೊತೆ ಚಪ್ಪಲಿ ತಗೋಬೇಡಿ, 100 ಸೀರೆ ಇಟ್ಕೋಬೇಡಿ. ಈ ಥರದ್ದು ಇಟ್ಕೋತೀವಿ ಅಂದ್ರೆ ಅದು ನಿಮ್ಮ ಆಯ್ಕೆ. ಆದ್ರೆ ಈ ರೀತಿ ಇಟ್ಕೊಂಡಾಗ ನಿಮ್ಮ ಸಂಪತ್ತು ನಿಮಗೆ ಗೊತ್ತಿಲ್ಲದಂಗೆ ಕರಗುತ್ತೆ. ಇನ್ನೊಬ್ಬರನ್ನ ಖುಷಿ ಪಡಿಸ್ಲಿಕ್ಕೆ ನಿಮ್ಮ ದುಡ್ಡನ್ನ ಯಾಕೆ ಲಾಸ್ ಮಾಡ್ಕೋತೀರಿ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅನ್ನೋದಷ್ಟೇ ನಮ್ಮ ಕಳಕಳಿ. ಎಸ್, ಸಿರಿವಂತರಾಗೋದಕ್ಕಿರುವಂತ 6 ಹಂತಗಳನ್ನ ತಿಳಿಸ್ಕೊಟ್ರಿ. 7ನೇ ಹಂತ ಯಾವುದು? ಎಲ್ಲರೂ ಕೂಡ ಕಾಯ್ತಾ ಇರೋದು ಇದಕ್ಕೆ ಅಂತ ನನಗೂ ಗೊತ್ತು. ಏನು ಅಂತ ಹೇಳಿದ್ರೆ 25,000 ರೂಪಾಯಿ ಸಂಬಳ ಇರುವಂತವ್ರು 3 ಕೋಟಿ ಆಸ್ತಿ ಹೇಗೆ ಗಳಿಸೋದಕ್ಕೆ ಸಾಧ್ಯ ಅಂತ. ಎಸ್, ತಿಳಿಸ್ಕೊಡ್ಬೋದಾ? ಈಗ ನೋಡಿ, 7ನೇ ಸೂತ್ರ ಏನು ಅಂತ ಹೇಳಿದ್ರೆ ಕಾಂಪೌಂಡಿಂಗ್ ಎಫೆಕ್ಟ್. ಇದನ್ನ 8th ವಂಡರ್ ಅಂತೇಳಿ ಕರೀತಾರೆ. ಯಾಕೆ ಇದು 8th ವಂಡರ್ ಅಂತ ಹೇಳಿದ್ರೆ, ಈಗ ನೋಡಿ, ಒಂದು ತೆಂಗಿನ ಸಸಿಯನ್ನ ನೆಟ್ರೆ ಅದು ಫಲ ಕೊಡ್ಲಿಕ್ಕೆ 6 ರಿಂದ 7 ವರ್ಷ, ಕೆಲವು ಸತಿ 5 ವರ್ಷಕ್ಕೂ ಕೊಡುತ್ತೆ. ಇಷ್ಟು ಸಮಯ ಬೇಕಾಗುತ್ತೆ. ಅದೇ ರೀತಿ ನಾವು ಹೂಡಿಕೆಗಳನ್ನ ಮಾಡುವಾಗ ಹೂಡಿಕೆಗೆ ಹೆಚ್ಚು ಸಮಯ ಕೊಟ್ಟಷ್ಟು ಹೆಚ್ಚು ಗಳಿಕೆಯನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಇವತ್ತು ಹೂಡಿಕೆ ಮಾಡ್ತೀನಿ, ನಾಳೆ ಹೂಡಿಕೆ ಮಾಡ್ತೀನಿ, ಇನ್ನು 5 ವರ್ಷ ಬಿಟ್ಟು ಹೂಡಿಕೆ ಮಾಡ್ತೀನಿ ಅಂತೇಳಿ ಮುಂದೆ ಹೋಗುತ್ತೆ. ಅಷ್ಟೊತ್ತಿಗೆ ಸಮಯ ಕಳೆದೇ ಹೋಗಿರುತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ನೀವು ಹೂಡಿಕೆಯನ್ನ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮಾಡಕ್ಕೆ ಶುರು ಮಾಡಬೇಕು. ಬೇಗ ಹೂಡಿಕೆಯನ್ನ ಶುರು ಮಾಡಿದಾಗ ಸಣ್ಣ ಮೊತ್ತ ಹೂಡಿಕೆ ಮಾಡ್ತಾ ಹೋದ್ರು, ಪ್ರತಿ ತಿಂಗಳು ನಾನು 5,000 ರೂಪಾಯಿ ಹೂಡಿಕೆ ಮಾಡ್ತಾ ಹೋಗ್ತೀನಿ ಅಂದ್ರೂ ಕೂಡ ದೀರ್ಘಾವಧಿಯಲ್ಲಿ ತುಂಬಾ ದೊಡ್ಡ ಗಳಿಕೆಯನ್ನ ಪಡಿಲಿಕ್ಕೆ ಸಾಧ್ಯ. ಈಗೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನ ನಾವು ಹೇಳ್ತೀವಿ. ಈಗ ನೋಡಿ, ನವೀನ್ ಮತ್ತೆ ನಿತಿನ್ ಅಂತ ಇಬ್ರು ಸ್ನೇಹಿತರು, ಇಬ್ರು ಒಟ್ಟಿಗೆ ಓದ್ತಾರೆ, ಒಟ್ಟಿಗೆ ಕೆಲ್ಸಕ್ಕೆ ಸೇರ್ತಾರೆ. ಈಗ ಅವರಿಬ್ರು ಹೂಡಿಕೆ ಜರ್ನಿಯನ್ನ ಶುರು ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ನವೀನು ತಮ್ಮ 25ನೇ ವಯಸ್ಸಿನಲ್ಲೇ ಹೂಡಿಕೆಯನ್ನ ಶುರು ಮಾಡ್ತಾರೆ. ಆದ್ರೆ ನಿತಿನ್ ತಮ್ಮ 35ನೇ ವಯಸ್ಸಿನಿಂದ ಹೂಡಿಕೆಯನ್ನ ಶುರು ಮಾಡ್ತಾರೆ. ಇವರಿಬ್ರು ಎಷ್ಟು ಹೂಡಿಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಪ್ರತಿ ತಿಂಗಳು 5,000 ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಅವರಿಬ್ಬರಿಗೂ 60 ವರ್ಷ ಆಗೋ ತನಕ. 25 ವರ್ಷಕ್ಕೆ ಶುರು ಮಾಡಿದ ನವೀನು ಆತನಿಗೆ 60 ವರ್ಷ ಆಗೋ ತನಕ 5,000 ರೂಪಾಯಿ ಹೂಡಿಕೆಯನ್ನು ಮುಂದುವರಿಸ್ತಾರೆ. ಮತ್ತೊಂದು ಕಡೆ 35ನೇ ವಯಸ್ಸಿಗೆ ಹೂಡಿಕೆಯನ್ನು ಆರಂಭಿಸುವ ನಿತಿನ್ ಅವರಿಗೆ 60 ವರ್ಷ ಆಗುವ ತನಕ 5,000 ರೂಪಾಯಿ ಹೂಡಿಕೆಯನ್ನ ಮುಂದುವರಿಸ್ತಾರೆ. ಎಷ್ಟು ಅವಧಿ ಹೂಡಿಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನವೀನ್ 35 ವರ್ಷ ಹೂಡಿಕೆ ಮಾಡ್ತಾರೆ, ನಿತಿನ್ 25 ವರ್ಷ ಹೂಡಿಕೆ ಮಾಡ್ತಾರೆ. ನವೀನ್ನ ಒಟ್ಟು ಹೂಡಿಕೆ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ 21 ಲಕ್ಷ ರೂಪಾಯಿ ಆಗುತ್ತೆ. 5,000 ರೂಪಾಯಿಯನ್ನ ಅವರು 25ನೇ ವಯಸ್ಸಿನಿಂದ 60ನೇ ವಯಸ್ಸು ತನಕ ಹೂಡಿಕೆ ಮಾಡಿದಾಗ. ಅದೇ ರೀತಿ ನಿತಿನ್ ಪ್ರತಿ ತಿಂಗಳು 5,000 ರೂಪಾಯಿ ಹೂಡಿಕೆ ಮಾಡ್ಕೊಂಡು ಹೋಗಿ 35ನೇ ವಯಸ್ಸಿಂದ 60 ವಯಸ್ಸನೇ ತನಕ ಹೂಡಿಕೆ ಮಾಡಿದಾಗ 15 ಲಕ್ಷ ರೂಪಾಯಿ ಹೂಡಿಕೆ ಆಗಿರುತ್ತೆ. ಇವರಿಬ್ಬರಿಗೂ ಹಿಸ್ಟಾರಿಕಲ್ ಡೇಟಾ ಪ್ರಕಾರ ನಾವಿಲ್ಲೊಂದು ಎಸ್ಟಿಮೇಷನ್ ಅನ್ನು ಮಾಡಿದ್ದೀವಿ. ಇದು ಹೂಡಿಕೆ ಶಿಫಾರಸಲ್ಲ, ಇದನ್ನ ಗಮನಿಸ್ಕೊಳ್ಳಿಕ್ಕೆ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ಗೋಸ್ಕರ ನಾವು ಕೊಟ್ಟಿದ್ದೀವಿ. 12% ರಿಟರ್ನ್ ಸಿಕ್ತು ಅಂತೇಳಿ ನಾವು ಭಾವಿಸೋಣ. ಯಾಕೆಂದ್ರೆ ಹಿಸ್ಟಾರಿಕಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು 12% ರಿಟರ್ನ್ಸ್ ಅನ್ನು ಕೊಟ್ಟಿರೋದು ಡೇಟಾದಿಂದ ನಮಗೆ ಗೊತ್ತಾಗುತ್ತೆ. ಈಗ ಅಂತಿಮ ಕಾರ್ಪಸ್ ಅಥವಾ ಅಂತಿಮ ಸಂಪತ್ತು ಎಷ್ಟು ಅಂತ ಹೇಳಿದ್ರೆ, ನವೀನು 5,000 ರೂಪಾಯಿ ಹೂಡಿದ್ರಲ್ಲ, 35 ವರ್ಷ ಹೂಡಿಕೆ ಮಾಡಿದ್ರಲ್ಲ, ನವೀನ್ ಬಳಿ 3.28 ಕೋಟಿ ರೂಪಾಯಿ, ಶೇಕಡ 12% ರಿಟರ್ನ್ಸ್ ಲೆಕ್ಕಾಚಾರದಲ್ಲಿ ಅವ್ರ ಹತ್ರ ಇರುತ್ತೆ. ಬರೀ 5,000 ರೂಪಾಯಿಯನ್ನ ಹೂಡಿಕೆ ಮಾಡಿದ್ರು ಕೂಡ. ನೋಡಿ,
ಎಷ್ಟು 5,000 ರೂಪಾಯಿ ಅಂತ ಹೇಳಿದ್ರೆ 21 ಲಕ್ಷ ಹೂಡಿಕೆ ಮಾಡಿದ್ದಕ್ಕೆ ಅವರಿಗೆ ಸಿಗುವ ಟೋಟಲ್ ಕಾರ್ಪಸ್ಸು 3,28,00,000. ಮತ್ತೊಂದು ಕಡೆ ನಿತಿನ್ 10 ವರ್ಷ ತಡ ಮಾಡ್ತಾರೆ ಹೂಡಿಕೆ ಮಾಡೋದನ್ನ, ಬರೀ 25 ವರ್ಷಗಳ ಕಾಲ ಹೂಡಿಕೆ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಶುರು ಮಾಡೋದೇ 35ನೇ ವಯಸ್ಸಿಗೆ. 25 ವರ್ಷಗಳ ಕಾಲ ಹೂಡಿಕೆ ಮಾಡಿದ ಪರಿಣಾಮ ಅವರು 15 ಲಕ್ಷ ಹೂಡಿಕೆ ಮಾಡ್ತಾರೆ. ಅಂದ್ರೆ ನವೀನ್ಗಿಂತ ಬರೀ 6 ಲಕ್ಷ ರೂಪಾಯಿ ಮಾತ್ರ ಕಡಿಮೆ ಹೂಡಿಕೆ ಮಾಡ್ತಾರೆ. ಆದ್ರೆ ಅವರಿಗೆ ಸಿಗೋ ಮೊತ್ತ ಬರೀ 1,03,00,000 ರೂಪಾಯಿ ಮಾತ್ರ. ಅಲ್ಲಿಗೆ ಡಿಫರೆನ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 2,25,00,000. ಯಾಕೆ ಅಂತ ಹೇಳಿದ್ರೆ ನವೀನು ಬೇಗ ಹೂಡಿಕೆಯನ್ನು ಆರಂಭಿಸ್ತಾರೆ, ಹೂಡಿಕೆಗೆ ಸಮಯವನ್ನು ಕೊಡ್ತಾರೆ. ನಿತಿನ್ ಹೂಡಿಕೆಯನ್ನು ವಿಳಂಬ ಮಾಡ್ತಾರೆ. ನಿತಿನ್ನ ಹೂಡಿಕೆಗೆ 10 ವರ್ಷಗಳ ಕಡಿಮೆ ಸಮಯ ಸಿಗುತ್ತೆ. ಅದರ ಪರಿಣಾಮ 12% ಗಳಿಕೆಯ ಲೆಕ್ಕಾಚಾರದಲ್ಲಿ ಅವರಿಗೆ 2,25,00,000 ಕಡಿಮೆ ಸಿಗುತ್ತೆ. ಹಾಗಾಗಿ ಸಮಯ ಕೊಡಬೇಕು ಹೂಡಿಕೆಗಳಿಗೆ. ಈ ಕಾಂಪೌಂಡಿಂಗ್ ಎಫೆಕ್ಟ್ ಸಿಗಬೇಕು ಹೂಡಿಕೆನಲ್ಲಿ ಅಂತ ಹೇಳಿದ್ರೆ ಸಮಯವೇ ಅದಕ್ಕೆ ಸಂಪತ್ತು ಅಂತೇಳಿ ನಾವು ಹೇಳ್ತೀವಿ. ನೋಡಿ, ಇಲ್ಲಿ ಏನು ಎಸ್ಟಿಮೇಷನ್ ಕೊಟ್ಟಿದ್ದೀವಿ ಟೇಬಲ್ನಲ್ಲಿ, ಇದು ಹೂಡಿಕೆ ಶಿಫಾರಸಲ್ಲ. ನಾವು ಸಮಯವನ್ನು ಯಾಕೆ ಹೂಡಿಕೆಗಳಿಗೆ ಕೊಡಬೇಕು, ಸಣ್ಣ ಸಂಬಳದಿಂದಲೂ ಸಣ್ಣ ಮೊತ್ತದಿಂದಲೂ ನಾವು ಹೇಗೆ ದೊಡ್ಡ ಮೊತ್ತವನ್ನು ಗಳಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವಿಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀವಿ. ಇದು ಹೂಡಿಕೆ ಶಿಫಾರಸಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀವಿ, ಹೂಡಿಕೆ ಮಾಡೋಕ್ಕೆ ಮುಂಚೆ ಹಣಕಾಸು ತಜ್ಞರ ನೆರವನ್ನು ಪಡೆಯಿರಿ. ಅರ್ಧಂಬರ್ಧ ತಿಳ್ಕೊಂಡು ಹೂಡಿಕೆ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ಹಣಕಾಸಿನ ವಿಷಯ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಯಾಕಂದರೆ ಕಡಿಮೆ ಸ್ಯಾಲ್ರಿ ಇರುವಂಥವರು ಕೂಡ ಸಿರಿವಂತರಾಗುವಂಥ ಕನಸನ್ನು ಕಾಣ್ಬೋದು ಅಂತ ಹೇಳುವಂಥವನ್ನು ತೋರಿಸ್ಕೊಟ್ಟಿದ್ದೀರಿ. ಅಫ್ಕೋರ್ಸ್ ನಾವು ಹೂಡಿಕೆ ರೆಕಮೆಂಡೇಶನ್ ಮಾಡ್ತಾ ಇಲ್ಲ ಅಥವಾ ಸಲಹೆ ಕೂಡ ಅಲ್ಲ. ಯಾರೇ ಆಗಲಿ ಎಲ್ಲರೂ ಹೂಡಿಕೆ ಮಾಡಬೇಕು ಅಂತ ಹೇಳಿ ಬಂದಾಗ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರನ್ನು ಭೇಟಿಯಾಗಿ ಅವರ ಸಲಹೆಯನ್ನು ಪಡೆದು ಅಥವಾ ತಾವೇ ರಿಸರ್ಚ್ ಮಾಡಿ ಹೂಡಿಕೆ ಮಾಡೋದು ಒಳ್ಳೆಯದು ಅಂತ ನಾವು ಹೇಳ್ಬೋದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಶೇಷ. ಈಗ ನೋಡಿ, ಈ ಹೂಡಿಕೆ ಆದಿಯಲ್ಲಿ ಬರೀ 5,000 ರೂಪಾಯಿನ ಆತನ ಗಳಿಕೆ ಅಂತ ಕೆಲವ್ರಿಗೆ ಪ್ರಶ್ನೆ ಬರ್ಬೋದು. ಇಲ್ಲ, ನಾವು ಸಣ್ಣ ಮೊತ್ತದ ಹೂಡಿಕೆಯನ್ನು ಮಾಡಿದ್ರೆ ಹೇಗೆ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ದೊಡ್ಡ ಮೊತ್ತ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಇಲ್ಲಿ ಹೇಳಿದೀವಿ. ನೋಡಿ, ಅಪ್ ಸ್ಕಿಲ್ಲಿಂಗ್ ಮಾಡ್ಕೊಂಡ್ರೆ, ಈಗ ಯಾವುದೋ ಒಂದು ಫೀಲ್ಡಿಗೆ ನಾವು ಕೆಲಸಕ್ಕೆ ಸೇರ್ಕೊಂಡಿರ್ತೀವಿ, ನಮ್ಮ ಕೌಶಲ್ಯವನ್ನ ಜಾಸ್ತಿ ಮಾಡ್ಕೊಂಡಾಗ ನಮ್ಮ ಸಂಬಳ ಜಾಸ್ತಿ ಆಗುತ್ತೆ, ಒಂದು ಸಾಧ್ಯತೆ. ನಾವು ಆ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಗಳಿಸ್ಕೊಂಡಾಗ ನಮಗೆ ಬೇರೆ ಬೇರೆ ಹೊಸ ಆದಾಯದ ಮಾರ್ಗಗಳು ಕಾಣಿಸ್ತವೆ. ಅಂದ್ರೆ ಇನ್ಕ್ರೀಸಿಂಗ್ ದಿ ಸೋರ್ಸಸ್ ಆಫ್ ಇನ್ಕಮ್. ನಾವು ಆದಾಯ ಜಾಸ್ತಿ ಆದಂಗೆ ಒಂದು ಬಾಡಿಗೆ ಆದಾಯದ ಮೂಲವನ್ನು ಸೃಷ್ಟಿ ಮಾಡ್ಕೋತೀವಿ, ಫ್ರೀಲ್ಯಾನ್ಸಿಂಗ್ ಮಾಡ್ತೀವಿ. ಈ ರೀತಿ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕಿರೋ ಒಂದೇ ಒಂದು ಮಾರ್ಗ ಅಂದ್ರೆ ಅಪ್ ಸ್ಕಿಲ್ಲಿಂಗ್, ನಿರಂತರ ಕಲಿಕೆ. ನಾವು ನಿರಂತರವಾಗಿ ಕಲಿತಾ ಇದ್ರೆ, ಈ ಕಲಿಕೆ ಇದ್ರೆ ಆದಾಯ ಅನ್ನೋದು ಬೈ ಪ್ರಾಡಕ್ಟ್. ನಾವು ಕಲಿಕೆಯನ್ನು ನಿಲ್ಲಿಸಿದ್ರೆ ಆದಾಯವೂ ನಿಂತು ಹೋಗುತ್ತೆ. ಇದನ್ನ ನಾವು ಸದಾ ನೆನಪಿನಲ್ಲಿ ಇಟ್ಕೋಬೇಕು ಅನ್ನೋದು ನಮ್ಮ ವೀಕ್ಷಕರಲ್ಲಿ ನಾನು ಹೇಳುವಂತ ಮಾತು. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. 25,000 ರೂಪಾಯಿ ಸಂಬಳ ಇರುವಂಥವ್ರು ಕೂಡ ಅಯ್ಯೋ ನಮಗೆ ಇಷ್ಟೇ ಸಂಬಳ ಇದೆ, ಹಣ ಉಳಿಸೋದಿಕ್ಕಾಗಲ್ಲ, ಅಥವಾ ನಾವು ಸಿರಿವಂತರಾಗೋದು ಯಾವಾಗ ಅಂತ ಹೇಳುವಂತ ಹೊರಗಿರುತ್ತೆ. ಅದನ್ನ ಬಿಡ್ಬೋದು. ಅವರು ಕೂಡ ಕರೆಕ್ಟ್ ಆಗಿ ನೀವು ಹೇಳಿದಂಗೆ ಶಿಸ್ತುಬದ್ಧವಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ರು ಅಂತಾದ್ರೆ ಸಿರಿವಂತರಾಗುವಂತ ಸಾಧ್ಯ ಇಲ್ಲ, ಅವರು ಕೂಡ ಸಾಗ್ಬೋದು ಅಂತೇಳಿ ತಿಳಿಸಿಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಇದರಲ್ಲಿ ಯಾವ ಹಂತ ತುಂಬಾನೇ ಇಷ್ಟ ಆಯ್ತು, ನೀವು ಕೂಡ ಇದನ್ನ ಫಾಲೋ ಮಾಡ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.